ನೀವು ಹಾಸನದಲ್ಲೇ ಇದ್ದು 110 ವರ್ಷಗಳ ಇತಿಹಾಸವಿರುವ ಈ ಜಾಗಕ್ಕೆ ಇನ್ನೂ ಹೋಗಿಲ್ಲ ಅಂದರೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ಬಿಗ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬಂದಿರೋವಂಥ ಜಾಗ ಹಾಸನ ನಗರದ ಸೆಂಟ್ರಲ್ ಲೈಬ್ರರಿಗೆ ಬಂದಿದ್ದೀನಿ. ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ಬೇಕು ಸ್ನೇಹಿತರೆ. ಬನ್ನಿ ಒಳಗೆ ಹೋಗಿ ನಿಮ್ಗೆ ತೋರಿಸಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಈ ಒಂದು ಜಾಗ ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ಕ್ಲಬ್ ಆಗಿತ್ತು ಬ್ರಿಟಿಷರಿಗೋಸ್ಕರ. ನಂತರ ಈ ಒಂದು ಲೈಬ್ರರಿಗೆ ತಳಪಾಯ ಹಾಕಿದ್ದು 1911 ಡಿಸೆಂಬರ್ 12ರಂದು ಅಂದಿನ DC ಆಗಿದ್ದಂತ BRW ವಿದಯ್ ಅವರು ಚಾಲನೆ ನೀಡಿದ್ರು. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ 1916ರಲ್ಲಿ ಈ ಲೈಬ್ರರಿ ಉದ್ಘಾಟನೆ ಮಾಡಿದ್ದು ಬೇರೆ ಯಾರು ಅಲ್ಲ, ಸ್ವತಃ ನಮ್ಮ ಹೆಮ್ಮೆಯ ಮೈಸೂರಿನ ದಿವಾನರಾಗಿದ್ದಂತ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವತ್ತಿಗೂ ಈ ಹೆರಿಟೇಜ್ ಬಿಲ್ಡಿಂಗ್ ಒಳಗೆ ಕಾಲಿಟ್ರೆ ಸಾಕು, ಒಂದು ಕಡೆ ಪೇಪರ್ ಓದುವವರ ಸೈಲೆನ್ಸೇ ಬೇರೆ, ಇನ್ನೊಂದು ಕಡೆ ಜ್ಞಾನದ ಸಾಗರ. ಇಲ್ಲಿ ಬರೋಬ್ಬರಿ 70,000ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಕಥೆ ಕಾದಂಬರಿ ಇರಲಿ, ಹಿಸ್ಟ್ರಿ ಇರಲಿ, ಅಥವಾ UPSC KPSC ಎಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಇಲ್ಲಿ ಎಲ್ಲ ರೀತಿಯ ಬುಕ್ಸು ಸಿಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಸ್ನೇಹಿತರೆ, 1924ರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದಾಗ ಸ್ವತಂತ್ರ ಹೋರಾಟದ ಬಗ್ಗೆ ಭಾಷಣ ಮಾಡಿದ್ರಂತೆ. ಆದರೆ ಇದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ಲ. ಒಂದು ಹೆಮ್ಮೆಯ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಜಾಗನ. ಯಾರೆಲ್ಲ ಈ ಒಂದು ಲೈಬ್ರರಿಗೆ ಹೋಗಿಲ್ಲ ಹಿಂದೆ ಭೇಟಿ ಕೊಡಿ. ಆದರೆ ಹೋಗಿ ಪೇಪರ್ ಓದ್ತಿರೋ, ಬುಕ್ ಓದ್ತಿರೋ ಸೈಲೆನ್ಸ್ ಆಗಿ ಹೋಗಿ, ಯಾರಿಗೂ ಸಹ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಲೊಕೇಶನ್ ಬಂದು ಮಹಾವೀರ ಸರ್ಕಲ್ ಇಂದ ಟುವರ್ಡ್ಸ್ ಹೊಸಲೇನ್ ರೋಡ್ಗೆ ಜಸ್ಟ್ 20 ಮೀಟರ್ ಮುಂದೆ ಹೋದ್ರೆ ಈ ಒಂದು ಲೈಬ್ರರಿ ಸಿಗುತ್ತೆ. ಹಾಸನದಲ್ಲಿರೋ ಎಲ್ಲ ಬುಕ್ ಲವರ್ಸ್ಗಳಿಗೆ ಈ ರೀಲ್ಸ್ ಶೇರ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ಈ ಪೇಜ್ನ ಫಾಲೋ ಮಾಡಿದ್ದು ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.